ಕುರ್ಚಿ ಕದನದ ನಡುವೆ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್, ಏನಾಗುತ್ತೋ ಆಗಲಿ ಬಿಟ್ಟುಕೊಡಬೇಡಿ, ಸಿಎಂ ಬಳಿ ಆಪ್ತ ಸಚಿವರಿಂದ ಒತ್ತಡ ಹೆಚ್ಚಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ನಿವಾಸದಲ್ಲಿ ಆಪ್ತ ಸಚಿವರ ಮೀಟಿಂಗ್ ಆಗಿದೆ. ಈ ಮೀಟಿಂಗ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆದರೆ ನಾವು ಒಪ್ಪಲ್ಲ ಅಂತ ಹೇಳಿ ಸಿಎಂ ಆಪ್ತರು ಹೇಳಿದ್ದಾರೆ. ಏರು ಧ್ವನಿಯಲ್ಲಿಯೇ ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಡೆ ತನಕವೂ ಕೂಡ ಹೋರಾಡೋಣ, ಏನಾಗುತ್ತೋ ನೋಡೇ ಬಿಡೋಣ, ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ಪಾರಾಗೋಣ ಅಂಥೇಳಿ ಸಲಹೆ ಕೊಟ್ಟಿದ್ದಾರಂತೆ. ಬಜೆಟ್ ಆದ ಮೇಲೆ ಚರ್ಚೆ ಮಾಡೋಣ ಅಂತ ವರಿಷ್ಠರ ಬಳಿ ನೀವು ಹೇಳಬೇಕು ಅಂಥೇಳಿ ಆಪ್ತ ಸಚಿವರು ಸಲಹೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಅವರು ಈ ಸಭೆಯಲ್ಲಿ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ಅದಕ್ಕೂ ಮೊದಲೇನೆ ಆಪ್ತರ ಜೊತೆಗೆ ಸಭೆ ನಡೆಸುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಆ ಸಭೆಯಲ್ಲಿ ಆಪ್ತ ಸಚಿವರ ಒಕ್ಕೊಲರ ಅಭಿಪ್ರಾಯ ಆಗಿದ್ದು ಇದೇನೆ, ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ, ಕೊನೆ ಕ್ಷಣದವರೆಗೂ ಕೂಡ, ಕೊನೆ ಗಳಿಗೆಯವರೆಗೂ ಕೂಡ ಓಡಾಡೋಣ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ವಿರುದ್ಧ ಯಾವ ರೀತಿ ಸಿಎಂ ಸಿದ್ದರಾಮಯ್ಯನವರ ಎದುರು ಅವರ ಆಪ್ತರು ಹೇಳಿದ್ರು ನೋಡ್ತಾ ಹೋಗೋಣ. ಸಿಎಂ ಡಿ ಕೆ ವಾದವೇನು? ಬಜೆಟ್ ತನಕ ಯಾವುದೇ ಮಾತುಕತೆ ಬೇಡ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇರುವಂತಹದ್ದು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂಥೇಳಿ. ಇವೆರಡನ್ನೂ ಕೂಡ ವರಿಷ್ಠರ ಮುಂದಿಡೋದಕ್ಕೆ ರೆಡಿಯಾಗಿದ್ದಾರೆ. ಹೇಗಾದರೂ ಮಾಡಿ ಸಿಎಂ ಆಗಬೇಕು ಅಂಥೇಳಿ ಡಿ ಕೆ, ಮತ್ತೊಂದು ಕಡೆ 5 ವರ್ಷ ಸಿಎಂ ಆಗಬೇಕು ಅಂಥೇಳಿ ಸಿದ್ದರಾಮಯ್ಯನವರು. ಬಜೆಟ್ ಮುಗಿಲಿ, ಈ ಬಜೆಟ್ ನಂತರ ನಾವು ತೀರ್ಮಾನ ಮಾಡೋಣ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ವರಿಷ್ಠರ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಬಜೆಟ್ವರೆಗೂ ಕಾಯೋದಕ್ಕಾಗಲ್ಲ ಅಂಥೇಳಿ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಮುಂದಿನ ಪರಿಸ್ಥಿತಿ ಹೇಗಿರುತ್ತೋ ಹೇಳೋದಕ್ಕಾಗಲ್ಲ, ಅವಕಾಶ ಬಂದಿದೆ, ಮಾತು ಕೊಟ್ಟಿದ್ದೀರಿ, ಅದನ್ನು ನೆರವೇರಿಸಿ ಅಂತ ಹೇಳ್ತಿದ್ದಾರೆ. ಅದಾದ ಮೇಲೆ ಸಂಪುಟ ಪುನರ್ರಚನೆಯೂ ಬೇಡ, ಅಧಿಕಾರ ಹಂಚಿಕೆಯೂ ಬೇಡ, ಹೇಗಿದೆಯೋ ಪರಿಸ್ಥಿತಿ ಹಾಗೇ ಇರಲಿ ಅಂಥೇಳಿ ಸಿಎಂ ಹೇಳಿದರೆ, ನಿಮ್ಮೆದುರು ಆದಂತಹ ಒಪ್ಪಂದ ಕ್ಲಿಯರ್ ಆಗಿಬಿಡ್ಲಿ, ಮತ್ತೆ ಮತ್ತೆ ಮುಂದೂಡೋದು, ಸಂಧಾನ ಮಾಡೋದು ಯಾವುದೂ ಕೂಡ ಬೇಡ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಹೇಗಾದರೂ ಮಾಡಿ ಸಿಎಂ ಸ್ಥಾನವನ್ನು ಪಡಿಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರು, ಹೇಗಾದರೂ ಮಾಡಿ 5 ವರ್ಷ ಪೂರೈಸಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯನವರು. ಆಗಿನ ಪರಿಸ್ಥಿತಿ ಬೇರೆ, ಈಗಿನ ಪರಿಸ್ಥಿತಿ ಬೇರೆ. ಹಿಂದೆ ಮಾತುಕತೆ ಆದಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಸಿದ್ದರಾಮಯ್ಯನವರು. ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಳಬೇಕು. 2.5 ವರ್ಷದ ಹಿಂದೆ ದೆಹಲಿಯಲ್ಲಿ 4 ಜನರ ಮುಂದೆ ಏನು ಮಾತು ಮಾಡಿಕೊಟ್ಟಿದ್ರೋ ಆ ಮಾತನ್ನು ಈಡೇರಿಸಬೇಕು ಅಂಥೇಳಿ ಮತ್ತೊಮ್ಮೆ ಹೈಕಮಾಂಡ್ ಮುಂದೆ ಕ್ಲೈಮ್ ಮಾಡ್ತಾ ಇದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು. ಹಾಗಾದರೆ ಸಿಎಂ ಡಿ ಕೆ ವಾದ ಏನು ಅನ್ನೋದರ ಡೀಟೇಲ್ಸನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಶಾಸಕರ ಅಭಿಪ್ರಾಯವನ್ನು ಪಡೀರಿ ಅಂಥೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಅತಿ ಹೆಚ್ಚು ಶಾಸಕರು ನನಗೆ ಸಪೋರ್ಟ್ ಇದೆ ಅನ್ನೋದು ಅವ್ರ ನಂಬಿಕೆ, ಇದಕ್ಕೆ ನನ್ನ ಸಮ್ಮತಿ ಕೂಡ ಇದೆ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ನಿರಂತರವಾಗಿ ಹಲವು ಶಾಸಕರನ್ನು ಭೇಟಿಯಾಗಿದ್ದಾರೆ, ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ ಮಾಡಿದ್ದಾರೆ. ಶಾಸಕರು ನನ್ನ ಬೆನ್ನಿಗೆ ನಿಲ್ಲಬಹುದು ಅನ್ನುವಂತಹ ವಿಶ್ವಾಸ ಕೂಡ ಡಿ ಕೆ ಶಿವಕುಮಾರ್ ಅವರಿಗಿದೆ. ಹಾಗಾಗಿ ಶಾಸಕರ ಅಭಿಪ್ರಾಯದಲ್ಲಿ ಇಬ್ಬರೂ ಕೂಡ ಒಂದೇ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಯಾವುದೇ ಅವಸರ ಬೇಡ, ಯಥಾಸ್ಥಿತಿ ಇರಲಿ, ಬೇಕಿದ್ರೆ ಜನವರಿ 14ರ ತನಕ ನನಗೆ ಸಮಯ ಕೊಡಿ, ಅಲ್ಲಿವರೆಗೂ ಕೂಡ ಕಾಯ್ತೀನಿ, ಅದಕ್ಕೂ ಮೀರಿ ಕಾಯೋದಕ್ಕಾಗಲ್ಲ ಅಂಥೇಳಿ ಕಡ್ಡಿ ತುಂಡಾದ ರೀತಿಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಹೈಕಮಾಂಡ್ ತೀರ್ಮಾನಕ್ಕೆ ನಾನೂ ಬದ್ಧ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ನಾನೂ ಕೂಡ ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೇನೆ ಅಂಥೇಳಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ತಮ್ಮ ತಮ್ಮ ಕ್ಲೈಮನ್ನು ವರಿಷ್ಠರ ಮುಂದಿಟ್ಟು ಅಂತಿಮವಾಗಿ ನಿರ್ಧಾರ ಮತ್ತು ನಿಲುವನ್ನು ವರಿಷ್ಠರಿಗೆ ಬಿಟ್ಟಿದ್ದಾರೆ. ಚೆಂಡು ಈಗ ವರಿಷ್ಠರ ಅಂಗಳದಲ್ಲಿದೆ, ಏನು ಮಾಡ್ತಾರೆ ಅನ್ನೋದು ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ಒಂದು ಕಡೆ ದೆಹಲಿಯಿಂದ ಬುಲಾವು, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಆಪ್ತರು ಆ ಸಭೆಯಲ್ಲಿ ವ್ಯಕ್ತಪಡಿಸಿದಂತಹ ಆ ಒಪಿನಿಯನ್ನು, ಇವೆಲ್ಲವೂ ಕೂಡ ಏನೋ ಒಂದು ಆಗುತ್ತೆ ಅನ್ನುವಂತಹ ಹಿಂಟನ್ನು ಕೊಡ್ತಾ ಇದೆಯಾ ಅಂಥೇಳಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಹಾದಿ ಅಷ್ಟು ಸಲ್ಲಿಸಿಲ್ಲ ಅನ್ನೋದನ್ನು ತೋರಿಸ್ತಿದೆಯಾ ಅಂಥೇಳಿ ರವೀಶ್? ಪ್ರೇಮ್, ಖಂಡಿತವಾಗಿ ಕೂಡ ಕಾಂಗ್ರೆಸ್ನಲ್ಲಿ ಆಗ್ತಾ ಇರ್ತಕ್ಕಂಥ ಈ ಬೆಳವಣಿಗೆಗಳನ್ನು ನೋಡಿದ್ರೆ ಸ್ಮೂತ್ ಎಕ್ಸಿಟ್ ಅಂಡ್ ಎಂಟ್ರಿ ಇಲ್ಲವೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಸಂದೇಶ ರವಾನೆ ಆಗ್ತಾ ಇದೆ. ಯಾಕೆಂದ್ರೆ ಬಹಿರಂಗವಾಗಿಯೇ ಮೊನ್ನೆ ಸಿಎಂ ಆಪ್ತ ಮಾಜಿ ಸಚಿವ ರಾಜಣ್ಣ ಒಂದು ಮಾತನ್ನೇ ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವ್ರು ಆಗಬೇಕು ಅಂದರೆ ವಿಧಾನಸಭೆ ವಿಸರ್ಜನೆ ಮಾಡಲಿ, ಅವ್ರ ನೇತೃತ್ವದಲ್ಲಿ ಚುನಾವಣೆ ಗೆದ್ದು ಬಂದು ಆ ನಂತರ ನೋಡೋಣ ಅನ್ನೋ ಮಾತುಗಳನ್ನು ಹೇಳಿದರು. ಅಂದರೆ ಆ ಹಂತವನ್ನು ತಲುಪಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ನಾವು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅನ್ನೋ ಸಂದೇಶವನ್ನು ರವಾನೆ ಮಾಡುವಂಥದ್ದು. ಇವತ್ತು ಮುಖ್ಯಮಂತ್ರಿ ನಿವಾಸದಲ್ಲಿ ಸಭೆ ಸೇರಿದಂಥ ಸಂದರ್ಭದಲ್ಲೂ ಕೂಡ
ಆಪ್ತ ಸಚಿವರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಕೆರಳಿದ್ದಾರೆ. ಅಂದರೆ ಏಕಾಏಕಿಯಾಗಿ ಈಗಲೇ ಬಿಟ್ಕೊಡ್ಬೇಕು, ಈಗಲೇ ಆಗಬೇಕು ಅಂದರೆ ಹೇಗೆ? ನಮಗೂ ಕೂಡ ಶಾಸಕರ ಬೆಂಬಲ ಇದೆ ಅನ್ನೋದನ್ನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಕಾರಣಗಳಿಗೋಸ್ಕರವಾಗಿಯೇ ಸಿದ್ದರಾಮಯ್ಯ ಅವರ ಎದುರೇ ಎಲ್ಲೋ ಒಂದು ಕಡೆ ಏನೇ ಆಗಲಿ ನಾವು ಕಡೆ ತನಕ ನಿಮ್ಮ ಜೊತೆ ಇರ್ತೀವಿ, ಆಗಿದ್ದೇ ಆಗಲಿ ಶಾಸಕರ ನಂಬರ್ಸ್ ಗೇಮ್ ಬೇಕಾ ಆಗಲಿ, ಅದನ್ನು ಕೂಡ ನಾನು ನಡೆಸ್ಬಿಡೋಣ, ಆದರೆ ಯಾವುದೇ ಕಾರಣಕ್ಕೂ ಕೂಡ ಅಷ್ಟು ಈಸಿಯಾಗಿ ಒಪ್ಕೊಳ್ಬೇಡಿ, ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಪಾರಾಗಿ ಬಜೆಟ್ ತನಕ ನೋಡೋಣ, ಬಜೆಟ್ ಆದಮೇಲೆ ಮಾತುಕತೆ ಅಂತ ಹೇಳಬೇಕು ನೀವು ಹೈಕಮಾಂಡ್ಗೆ ಅಂತ ಆಪ್ತ ಸಚಿವರೆಲ್ಲರೂ ಕೂಡ ಒತ್ತಡ ಆಗ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ಪಾನ್ ಮೂವ್ ಮಾಡ್ತಾರೆ ಅನ್ನೋ ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಆಪ್ತ ಸಚಿವರು ಕೂಡ ಕೆಲವು ವಿಚಾರಗಳು ಅಂದರೆ ಒಂದು ರೀತಿಯಲ್ಲಿ ಘಾಸಿ ಆಗಿರ್ಬೋದು, ಅಂದರೆ ಶಾಸಕರು ಡೆಲ್ಲಿಗೆ ಹೋಗಿದ್ದಂಥ ವಿಚಾರ, ದಿನಕ್ಕೊಂದು ಮಾತುಗಳು ಒಂದು ರೀತಿಯಲ್ಲಿ ರಬ್ಬಾಗಿರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಡಿಸ್ಟರ್ಬ್ ಮಾಡಿರ್ಬೋದು ಸಿದ್ದರಾಮಯ್ಯ ಅವರ ಕ್ಯಾಂಪಲ್ಲಿ. ಆ ಕಾರಣಗಳಿಗೋಸ್ಕರವಾಗಿ ಅವರು ಆ ರೀತಿ ಆಕ್ರೋಶವನ್ನು ಸಿದ್ದರಾಮಯ್ಯ ಮುಂದೆ ಹೊರ ಹಾಕಿದ್ದಾರೆ. ಹಾಗಾಗಿ ಆಪ್ತರ ಮಾತನ್ನ ಕೇಳಿ ಸಿದ್ದರಾಮಯ್ಯನವರು ತಮ್ಮ ದಿಕ್ಕನ್ನು ಬದಲಾಯಿಸ್ತಾರ, ತಮ್ಮ ಪಾನನ್ನು ಮೂವ್ ಮಾಡೋದನ್ನು ಕೂಡ ಚೇಂಜ್ ಮಾಡ್ತಾರ ಅನ್ನೋ ಕೂಡ ಕಾದು ನೋಡಬೇಕಾಗಿದೆ. ಒಂದಂತೂ ಸತ್ಯ, ಅಷ್ಟು ಈಸಿಯಾಗಿ ಈ ಒಂದು ಎಕ್ಸಿಟ್ ಎಂಟ್ರಿ ಪಾಯಿಂಟ್ ಏನಿದೆ ಅದು ಇರೋದಿಲ್ಲ ಅನ್ನೋದು ಸ್ಪಷ್ಟ ಸಂದೇಶ. ಪ್ರೇಮ್. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಎಲ್ಲರೂ ಅಂದ್ಕೊಂಡಿದ್ದೇನು ಬಣ ಬಡಿದಾಟ ಜೋರಾಗ್ತಾ ಇದೆ, ಕುರ್ಚಿಗಾಗಿ ಕಚ್ಚಾಟ ಜೋರಾಗ್ತಾ ಇದೆ, ವರಿಷ್ಠರು ಕರೆಸಿ ಎಲ್ಲವನ್ನೂ ಕೂಡ ಸಮಾಧಾನ ಮಾಡಿಬಿಡ್ತಾರೆ ಅಂಥೇಳಿ. ಬಟ್ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಎಂಟ್ರಿ ಮತ್ತು ಎಕ್ಸಿಟ್ ಯಾರೂ ಕೂಡ ಅಂದುಕೊಳ್ಳದೇ ಇರುವ ಹಂತವನ್ನು ತಲುಪಿದಂತೆ ಕಾಣಿಸ್ತಾ ಇದೆ. ಒಂದು ಕಡೆ ಸಿ ಎಂ ಸುಮ್ಮನಿದ್ರು, ಡಿ ಸಿ ಎಂ ಸುಮ್ಮನಿದ್ರು, ಅವರ ಬಣದವರು ಸುಮ್ಮನಿರಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದಾರೆ.